ದರ್ಶನ್ ವಿಷಯವಾಗಿ ಹಲವಾರು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ದುಡ್ಡಿನ ಮದ ದರ್ಶನ್ಗೆ ಏರ್ಬಿಟ್ಟಿತ್ತು. ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ಅದಕ್ಕೆ ತಪ್ಪು ದಾರಿ ಹಿಡಿದ್ಬಿಟ್ರು. ಹೆಣ್ಮಕ್ಳ ಸಹವಾಸ ಕುಡಿತದ ದಾಸ ಆಗಿದ್ರು. ಜೊತೆಗೆ ಅವರ ಸಹವಾಸ ಸರಿ ಇರಲಿಲ್ಲ. ಫ್ರೆಂಡ್ಶಿಪ್ ಗ್ಯಾಂಗ್ ಇತ್ತಲ್ಲ ಅದು ಸರಿ ಇರಲಿಲ್ಲ ಅಂತ ಚರ್ಚೆ ಆಗ್ತಿದೆಯಲ್ಲ. ಈ ಟೈಮ್ನಲ್ಲಿ ಅಂಬರೀಷ್ ವಿಷಯನೂ ಕೂಡ ಚರ್ಚೆ ಆಗ್ತಿದೆ. ಅಂಬರೀಷ್ ಇರೋವರೆಗೂ ಕಂಟ್ರೋಲ್ನಲ್ಲೇ ದರ್ಶನ್ ಇದ್ರು. ಪತಿ ಜೊತೆಗಿನ ಗಲಾಟೆ ಆಗಿತ್ತಲ್ಲ, ಆ ಟೈಮ್ನಲ್ಲಿ ಅಂಬರೀಷ್ ಅದನ್ನ ತಣ್ಣಗಾಗ್ಸಿದ್ರು. ವಿಜಯಲಕ್ಷ್ಮಿ ಹತ್ರ ಮಾತಾಡಿ ಕಂಪ್ಲೇಂಟ್ ವಾಪಸ್ ತಗೊಳ್ಳೋ ರೀತಿ ಅಂಬರೀಷೇ ಮಾಡಿದ್ದು. ಅಂಬಿ ನಿಧನದ ಬಳಿಕ ದರ್ಶನ್ ಸಾಲು ಸಾಲು ವಿವಾದಗಳಲ್ಲಿ ಸಿಕ್ಕಾಕೊಳ್ತಾ ಹೋದ್ರು. ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ಫ್ಯಾಮಿಲಿ ಮಾತನ್ನು ಕೇಳ್ತಾ ಇರಲಿಲ್ಲ. ಈ ಕಡೆ ನೋಡಿದ್ರೆ ಸಹವಾಸ ದೋಷ, ಫ್ರೆಂಡ್ಸ್ ಯಾರೂ ಸರಿ ಇರಲಿಲ್ಲ. ದಾರಿ ತಪ್ಪಿದ ಮಗ ಆಗ್ಬಿಟ್ರು ದರ್ಶನ್. ನಟ ದರ್ಶನ್ಗೆ ಕಾಂಟ್ರವರ್ಸಿ ಅನ್ನೋದು ಹೊಸತೇನಾಗಿಲ್ಲ. ಹಂಗೊಳಕ್ ಹೋದ್ರೆ ಸ್ಯಾಂಡಲ್ವುಡ್ ನಲ್ಲಿ ಅತಿ ಹೆಚ್ಚು ಕಾಂಟ್ರವರ್ಸಿ ಮಾಡ್ಕೊಂಡಂತ ಸ್ಟಾರ್ ನಟ ಅಂದ್ರೆ ಅದು ದರ್ಶನ್. ಯಾವೆಲ್ಲ ವಿವಾದಗಳಲ್ಲಿ ಅವರು ಸಿಲುಕಿದ್ರು, ಜೈಲು ಪಾಲಾದ್ರು, ಅದನ್ನ ಒಂದ್ಸತಿ ನಾವು ರಿಕಾಲ್ ಮಾಡ್ಕೊಳ್ತಾ ಹೋಗೋದಾದ್ರೆ 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆಯನ್ನ ಮಾಡಿರ್ತಾರೆ. ಆಗ ವಿಜಯಲಕ್ಷ್ಮಿ ಕಂಪ್ಲೇಂಟ್ ಕೊಡ್ತಾರೆ. 28 ದಿನಗಳ ಕಾಲ ಜೈಲು ವಾಸವನ್ನ ಅವಾಗ ದರ್ಶನ್ ಅನುಭವಿಸಿದ್ರು. ಆಗ ಎಂಟ್ರಿ ಆಗಿದೆ ರೆಬಲ್ ಸ್ಟಾರ್ ಅಂಬರೀಷ್ ಅವರು. ವಿಜಯಲಕ್ಷ್ಮಿ ಹತ್ರ ಮಾತಾಡ್ತಾರೆ. ಗಂಡ ಹೆಂಡತಿ ಮಧ್ಯೆ ಸಹಜ ಜಗಳ ಆಗುತ್ತೆ, ಹಂಗಂತ ನೀನು ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ಸ್ಬಿಟ್ಟಿದೆಯಲ್ಲ, ವಾಪಸ್ ತಗೋ ಕಂಪ್ಲೇಂಟ್ ಅಂತ ಹೇಳ್ತಾರೆ. ಅಂಬರೀಷ್ ಮಾತಿಗೆ ಬೆಲೆ ಕೊಡ್ತಾರೆ ವಿಜಯಲಕ್ಷ್ಮಿ. ಆಗ ವಾಪಸ್ ತಗೊಳ್ತಾರೆ ಕಂಪ್ಲೇಂಟ್. ಇನ್ನು ವಿವಾದ 2019ರಲ್ಲಿ ಯಜಮಾನ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಒಂದು ಗಲಾಟೆ ಆಗುತ್ತೆ. ಆಗ್ಲೂ ದರ್ಶನ್ ಒಂದು ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಆಗ ಯಜಮಾನ ಸೆಟ್ ನಲ್ಲಿ ಸಹ ನಟನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಆದ್ರೆ ಅಲ್ಲಿ ದೂರು ದಾಖಲಾಗ್ಲಿಲ್ಲ. ಆದ್ರೆ ಮೀಡಿಯಾದಲ್ಲೆಲ್ಲ ಬಂತು ಸಹ ನಟನ ಮೇಲೆ ದರ್ಶನ್ ಈ ತರ ಹಲ್ಲೆ ಮಾಡ್ಬಿಟ್ರು ಅಂತ ಹೇಳಿ. ಇನ್ನು ವಿವಾದ 3 ಏನು ಹಾಗಾದ್ರೆ, ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಜೊತೆ ಗಲಾಟೆ ಮಾಡ್ಕೊಂಡಿದ್ದು ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಅದು ಟ್ರೆಂಡಿಂಗ್ ನಲ್ಲಿದೆ. 25 ಕೋಟಿ ಸಾಲ ಪಡೆದು ವಂಚನೆಗೆ ಯತ್ನ ಅಂತ ಹೇಳಿ ಆರೋಪ ಮಾಡಲಾಗಿತ್ತು. ಆಗ ಒಬ್ಬ ಮಹಿಳೆ ಹೆಸರು ಕೂಡ ಇದರಲ್ಲಿ ತಳಕು ಹಾಕೊಳ್ತು. ಆರೋಪ ನಿರಾಕರಿಸಿದ್ರು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್. ಆ ಟೈಮ್ನಲ್ಲಿ ಬಹಳ ಕುಚುಕು ಗೆಳೆಯರಾಗಿದ್ರು ಉಮಾಪತಿ ಶ್ರೀನಿವಾಸ್ ಮತ್ತೆ ದರ್ಶನ್. ಆ ವಿವಾದ ಆದ್ಮೇಲೆ ಇಬ್ರು ದೂರ ಆಗ್ತಾ ಬಂದ್ರು. ಇನ್ನು ವಿವಾದ 4 ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಗಲಾಟೆ ಮಾಡ್ಕೊಂಡಿದ್ದು, ಸಪ್ಲೈಯರ್ ಮೇಲೆ ಹಲ್ಲೆಯನ್ನ ಮಾಡಿದ್ದು. ಅವಾಗ ಇಂದ್ರಜಿತ್ ಲಂಕೇಶ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ರು. ಆರೋಪ ನಿರಾಕರಿಸಿದ್ರು ದರ್ಶನ್. ಇಂದ್ರಜಿತ್ ಲಂಕೇಶ್ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾರೆ. ಗೂಂಡಾಗಿರಿ ಎಲ್ಲ ಪದ ಬಳಕೆ ಎಲ್ಲ ಆಗುತ್ತೆ. ವಿವಾದ 5 ನೋಡೋದಾದ್ರೆ, ತನ್ನ ಫಾರ್ಮ್ ಹೌಸ್ ನಲ್ಲಿ ಬಾತುಕೋಳಿ ಸಾಕಾಣೆಯನ್ನ ಮಾಡಿದ್ರು ದರ್ಶನ್. ಬಾರ್ ಹೆಡೆಡ್ ಗೂಸ್ ಹೆಸರಿನ ಪಕ್ಷಿಗಳನ್ನ ರಕ್ಷಣೆ ಮಾಡಿದ್ರು, ಸಾಕ್ತಾ ಇದ್ರು. ಅರಣ್ಯ ಇಲಾಖೆಯಿಂದ ತನಿಖೆ ಮುಂದುವರೆದಿದೆ. ಈ ಕೇಸ್ ದರ್ಶನ್ ಮತ್ತೆ ವಿಜಯಲಕ್ಷ್ಮಿಗೆ ಮುಳುವಾಗುವಂತ ಚಾನ್ಸಸ್ ಇದೆ. ಕಾನೂನು ಬಾಹಿರವಾಗಿ ಇಲ್ಲಿ ಬಾತುಕೋಳಿಯನ್ನ ಸಾಕಿದ್ದು. ಕೆಲವೇ ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಕೋರ್ಟ್ಗೆ. ಇನ್ನು ವಿವಾದ 6 ಏನ್ ಮಾಡ್ಕೊಂಡಿದ್ರು ಅಂದ್ರೆ, ಕಾಟೇರ ಸಿನಿಮಾದ ಸಕ್ಸಸ್ ಮೀಟ್ ನಲ್ಲಿ ವಿವಾದವನ್ನ ಮಾಡ್ಕೊಂಡಿದ್ದು ದರ್ಶನ್. ಬಾಯಿಗೆ ಬಂದಂಗ್ ಮಾತಾಡಿದ್ರು. ಮಹಿಳೆಯರ ಬಗ್ಗೆ ಅಗೌರವದಿಂದ ದರ್ಶನ್ ಮಾತಾಡಿದ್ರು. ಇವತ್ತು ಇವಳಿರ್ತಾಳೆ, ನಾಳೆ ಮತ್ತೊಬ್ಳು ಬರ್ತಾಳೆ, ಇವಳಿಗೆಲ್ಲ ನಾನು ತಲೆ ಕೆಡ್ಸ್ಕೊಂಡು ಕೂರಕ್ ಆಗಲ್ಲ ಅಂತ. ಅವಳಲ್ಲ ಅಂದ್ರೆ ಇನ್ನೊಬ್ಳು, ಮತ್ತೊಬ್ಳು ಅಂತೆಲ್ಲ ದರ್ಶನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮಹಿಳೆಯರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಪ್ರತಿಭಟನೆ ಕೂಡ ಆ ಟೈಮ್ನಲ್ಲಿ ಆಗಿತ್ತು. ವಿವಾದ 7 ಏನಾಗಿತ್ತು, ದರ್ಶನ್ ಬಳಿ ಹುಲಿ ಉಗುರಿನ ಪೆಂಡೆಂಟ್ ಪತ್ತೆಯಾಗಿತ್ತು. RR ನಗರದ ನಿವಾಸಕ್ಕೆ ಪೊಲೀಸರು ಬಂದಂತ ಟೈಮ್ನಲ್ಲಿ ಹುಲಿ ಉಗುರು ನಕಲಿ ಅಂತ ವಿಚಾರಣೆಯಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದ್ರೆ ಆ ಹುಲಿ ಉಗುರನ್ನ ಪೊಲೀಸರು ಸೀಸ್ ಮಾಡಿ ತಗೊಂಡು ಕೂಡ ಹೋಗಿದ್ರು. ಹೀಗೆ ಕಾಂಟ್ರವರ್ಸಿಯಲ್ಲಿ ದರ್ಶನ್ ಸಿಕ್ಕಾಕೊಂಡು ಬೀಳ್ತಾನೆ ಹೋದ್ರು. ಇತ್ತೀಚಿನ ಕಾಂಟ್ರವರ್ಸಿ ಅಂತಂದ್ರೆ, ಈ ಕೊಲೆ ಕೇಸ್ಗೂ ಮುಂಚಿತವಾಗಿ ನೋಡೋದಾದ್ರೆ, ಜೆಟ್ಲ್ಯಾಗ್ ಪಬ್ ನಲ್ಲಿ ಅವಧಿ ಮೀರಿ ದರ್ಶನ್ ಅಂಡ್ ಗ್ಯಾಂಗ್ ಪಾರ್ಟಿಯನ್ನ ಮಾಡಿತ್ತು. ಆ ಕೇಸಲ್ಲೂ ಕೂಡ ಪೊಲೀಸ್ ಸ್ಟೇಷನ್ಗೆ ಅವ್ರು ಬಂದಿದ್ರು. 15ನೇ ತಾರೀಕು ಜನವರಿಯಲ್ಲಿ ವಿಚಾರಣೆಗೆ ದರ್ಶನ್ ಅಂಡ್ ಗ್ಯಾಂಗ್ ಹಾಜರ್ ಆಗಿತ್ತು. ಸೊ ಈ ವಿಷಯವಾಗಿನೂ ಕೂಡ ಜನಸಾಮಾನ್ಯರು ಈಗ ಚರ್ಚೆಯನ್ನ ಮಾಡ್ತಿದ್ದಾರೆ. ದರ್ಶನ್ ಒಂದಲ್ಲ ಒಂದು ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಳ್ತಾ ಇದ್ರು. ಆದ್ರೆ ಈಗ ನೋಡಿದ್ರೆ ಒಂದು ಕ್ರೈಮಿಗೆ ಕೈ ಹಾಕ್ಬಿಟ್ರ ಹಾಗಾದ್ರೆ ಅಂತ ಹೇಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.